ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಾಲಿನಿ ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾವು ಆಚೆ ಹೋಗಿದ್ದು ವ್ಲಾಗ್ಗಳೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಟೈಮ್ ಇದ್ರೆ ಅದನ್ನು ಕೂಡ ಚೆಕ್ ಮಾಡಿ. ಇದು ನೆಕ್ಸ್ಟ್ ಡೇ ಸೊ ಊರಲ್ಲಿ ಹಬ್ಬ ಇತ್ತಂತೆ. ನಮಗೆ ಗೊತ್ತಿರಲಿಲ್ಲ. ಸೊ ನಾವು ಬಂದಿದ್ದು ಸಿಗಂದೂರ್ಗೆ ಹೋಗೋಕ್ಕೆ ಅಂತ. ಆದರೆ ಅಲ್ಲಿ ಹಬ್ಬ ಇದೆ ಇವತ್ತು ಊರಲ್ಲಿ ಅಂತ ಅಂದರು. ಸೊ ಅದಕ್ಕೋಸ್ಕರ ಬೆಳಿಗ್ಗೆ ಬೇಗ ಎದ್ದು ಸೊ ತಲೆಗೆ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಆದೋ. ಇನ್ನ ತಲೆ ಎಲ್ಲ ಒಣಗ್ಸಕ್ಕೆ ಮೇಲು ಬಿಸ್ಲಿಗೆ ಬಂದಿದ್ದೆ. ಯಾಕಂದ್ರೆ ಇಲ್ಲೆಲ್ಲ ಅಂದ್ರೆ ಹೇರ್ ಡ್ರೈ ಮಾಡ್ಕೊಂತೀವಿ. ಅಲ್ಲಾದ್ರೆ ಸ್ವಲ್ಪ ಬಿಸ್ಲಲ್ಲಿ ಒಣಗಿಸ್ಕೊಳ್ಳೋಣ ಕೂದಲು ಅಂತ. ನನಗೆ ಮೀಟಿಂಗ್ ಇತ್ತು ಹಾಗೆ ಅಟೆಂಡ್ ಮಾಡ್ಕೊಂಡು ಕೂದಲು ಒಣಗಿಸ್ಕೊಂತಾ ಇದ್ದೆ. ಇನ್ನು ಅವತ್ತು ಕೋಳಿ ಎಲ್ಲ ಕಡಿತಾರಂತೆ. ಆಮೇಲೆ ಈವ್ನಿಂಗು ಬನ್ನಿ ಮರ ಕಡಿತಾರೆ. ಸೊ ಅದಕ್ಕೋಸ್ಕರ ಕೋಳಿ ಎಲ್ಲ ತಂದು ಎಲ್ಲ ಕ್ಲೀನ್ ಮಾಡ್ಕೊಂತಾ ಇದ್ರು. ಬೆಳಿಗ್ಗೆ ಮಟನ್ ಎಲ್ಲ ತಂದಿದ್ರು. ಸಾರು ಅದು ಇದು ಎಲ್ಲ ಮಾಡಿಟ್ಕೊಂಡ್ಬಿಡ್ತಾರೆ. ಆದರೆ ಯಾರು ತಿನ್ನಲ್ಲ. ಹೋಗಿ ಬನ್ನಿ ಮರ ಕಡಿದ್ಮೇಲೆನೆ ಬಂದು ತಿನ್ನೋದು. ಇನ್ನು ನಮ್ಮತ್ತೆ ಆಚೆ ಎಲ್ಲ ಗುಡಿಸ್ಕೊಂತಾ ಇದ್ರು. ಇನ್ನ ಕೆಳಗಡೆ ಇವರು ನನ್ನ ನಾದ್ನಿ ಮತ್ತೆ ಪಕ್ಕದಲ್ಲಿರೋದು ನನ್ನ ನಾದ್ನಿಯವರ ಅತ್ತೆ ಮಗಳು. ಅಂದರೆ ನಮ್ಮ ಅತ್ತೆಯವರ ತಮ್ಮನ ಮಗಳು. ಇನ್ನು ಅವರಿಬ್ರಿಗೂ ಕೆಲಸ ಇತ್ತು ಅಂತ ಅವರಲ್ಲೇ ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ರು. ನಮ್ಮ ನಾದ್ನಿಗೂ ವರ್ಕ್ ಫ್ರಮ್ ಹೋಮ್ ಇತ್ತು. ಸೊ ಅದಕ್ಕೋಸ್ಕರ ಅವಳು ಮಾಡ್ತಾಯಿದ್ಲು. ಇನ್ನು ನಾನು ಮೇಲ್ಗಡೆ ನನ್ನ ಮೀಟಿಂಗ್ ಎಲ್ಲ ಇತ್ತು ಅಂತ ಆವಾಗಲೇ ಮುಗಿಸ್ಕೊಂಡು ಬಂದಿದ್ದೆ. ಸೊ ಎಲ್ಲೋದ್ರೂ ಕೆಲಸ ಟೆನ್ಷನ್ ಅಂತೂ ಇರೋದಿಲ್ಲ. ಆರಾಮಾಗಿರೋಣ ಅಂದರೆ ಕೆಲಸದ ಎಲ್ಲರಿಗೂ ಕೆಲಸ ಮಾಡಬೇಕು ಅಂತ ಪರಿಸ್ಥಿತಿ ಇರುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಎಲ್ಲರೂ ಅವ್ರವ್ರ ಕೆಲಸ ಮಾಡ್ಕೊತಾ ಇದ್ದಾರೆ. ಇನ್ನು ಅಲ್ಲಿದ್ದಿದ್ದು ನಮ್ಮ ಅತ್ತೆಯವರ ತಮ್ಮನ ಹೆಂಡ್ತಿ. ಅವರು ಕೂಡ ಅಡುಗೆ ಎಲ್ಲ ಮಾಡ್ಕೊತಾ ಇದ್ರು. ಇಲ್ಲಿ ಮೇಲ್ಗಡೆ ಹುಡುಗರೆಲ್ಲ ಕೋಳಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾರೆ. ಹಳ್ಳಿ ಕಡೆ ಎಲ್ಲ ಅವರವರೇ ಕ್ಲೀನ್ ಮಾಡ್ಕೊತಾರಲ್ಲ ಕೋಳಿ ಎಲ್ಲನೂ. ಸೊ ಅದಕ್ಕೋಸ್ಕರ ಅವರೇ ಕ್ಲೀನ್ ಮಾಡ್ತಾ ಇದ್ದಾರೆ. ನೋಡಿ ನಮ್ಮ ಅತ್ತೆಯವರ ತಮ್ಮನ ಮಗ. ಸೊ ಎಲ್ಲ ಕಸಿನ್ಸ್ ಎಲ್ಲ ಸೇರಿಕೊಂಡು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾರೆ. ಒಂಥರ ಚೆನ್ನಾಗಿತ್ತು ಅಲ್ಲಿದ್ದಿದ್ದ ದಿನಗಳೆಲ್ಲ. ಎಲ್ಲರೂ ಸೇರಿಕೊಂಡ್ರೆ ಖುಷಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ಎಲ್ಲ ನೋಡಿ ಎಲ್ಲ ನೀಟ್ ಮಾಡ್ಕೊತಾ ಇದ್ದಾರೆ. ಇಲ್ಲಾದರೆ ಎಲ್ಲ ಕಟ್ ಮಾಡ್ಕೊಂಡು ಹಂಗೆ ತೊಗೊಂಡು ಬರ್ತೀವಿ. ಆದರೆ ಅಲ್ಲಿ ಎಲ್ಲರೂ ಅವರೇ ಕ್ಲೀನ್ ಮಾಡ್ಕೊತಾ ಇರ್ತಾರೆ. ನಿತೀಶ ಏನು ಇಟ್ಕಿನಲ್ಲಿ ಎಂತಿದೆ ನೋಡ್ರಿ. ನಮ್ಮ ಮಕ್ಕಳು ಚಿಕನ್ ಕ್ಲೀನ್ ಇದು ಮಾಡ್ತಾ ಇದ್ದಾರೆ. ಕೋಳಿ ಕುಯ್ದಿದ್ದಾರೆ, ಕ್ಲೀನ್ ಮಾಡ್ತಾ ಇದ್ದಾರೆ. ನೋಡಿ ನೋಡಿ ನೋಡಿ. ಅದು ಯಪ್ಪ ಗ್ರೇಟ್. ಕಾಣಿಸೋದಿಲ್ಲ ನೋಡಿ ಚಿಕನ್ ಗ್ರೇವಿ. ಸೊ ಚಿಕನ್ ಗ್ರೇವಿ ಮಾಡಿದ್ದು ಮತ್ತು ಮಟನ್ ಸಾರು. ಸೊ ಇಷ್ಟು ಮಾಡಿದ್ದು. ಆಮೇಲೆ ಮುದ್ದೆ ಅನ್ನ ಆಮೇಲೆ ಬಂದು ಮಾಡ್ಕೊಳ್ಳೋಣ ಅಂತ ಮಾಡಿರಲಿಲ್ಲ. ಇನ್ನು ನೋಡಿ ಎಲ್ಲರೂ ರೆಡಿ ಆಗ್ತಿದ್ದಾರೆ. ಸೊ ಸಂಜೆ ಆಗಿತ್ತು. ಇನ್ನೇನು ಅಲ್ಲಿ ಬನ್ನಿ ಮರ ಕಡಿತಾರೆ, ಎಲ್ಲರೂ ರೆಡಿ ಆಗೋಣ ಅಂತ ಎಲ್ಲ ರೆಡಿ ಆಗ್ತಾಯಿದ್ರು. ನಾವು ಸಿಂಪಲ್ಲಾಗಿ ರೆಡಿ ಆಗಿದ್ದು. ನಮಗೆ ಗೊತ್ತೂ ಇರಲಿಲ್ವಲ್ಲ ಅಲ್ಲಿ ಊರ ಹಬ್ಬ ಇದೆ ಅಂತ. ನಾವು 2 ಜೊತೆ ಡ್ರೆಸ್ ತೊಗೊಂಡೋಗಿದ್ದು. ಸೊ ಅದಕ್ಕೋಸ್ಕರ ಯಾವ ಡ್ರೆಸ್ ಇತ್ತು ಅದನ್ನೇ ಹಾಕ್ಕೊಂಡು ಇವಾಗ ಹೊರಟು. ಇನ್ನು ತಂಬಿಟ್ಟು ಆರತಿ ಎಲ್ಲ ಮಾಡ್ತಾರಲ್ವಾ. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಮಾಡಿದ್ರು. ಇನ್ನು ಅದನ್ನೆಲ್ಲ ಹಿಡ್ಕೊಂಡು ಹೋಗಬೇಕು. ಸೊ ಅದಕ್ಕೆ ನಮ್ಮ ನಾದಿನಿ ಹಿಡ್ಕೊತಾಳೆ ಅಂತ ಸೊ ಅವಳು ಕೊಟ್ಟರು ಹಿಡ್ಕೊಂಡು ಹೋಗೋಕ್ಕೆ. ಇನ್ನು ಹಿಡ್ಕೊಂಡು ಸ್ವಲ್ಪ ದೂರನೇ ಇರೋದು ಅಲ್ಲಿಂದ ದೇವಸ್ಥಾನ. ಅಲ್ಲಿವರೆಗೂ ಎತ್ಕೊಂಡು ಹೋಗಬೇಕು. ಹಳ್ಳಿ ಕಡೆ ಇದೆಲ್ಲ ಚೆನ್ನಾಗಿರುತ್ತೆ. ನಮ್ಮ ಅಜ್ಜಿ ಊರಲ್ಲೂ ಕೂಡ ಈ ಥರ ಎಲ್ಲ ಮಾಡ್ತಾರೆ. ಈ ಥರ ಎಲ್ಲ ಮಾಡಿದ್ದೀವಿ. ಸೊ ಇಲ್ಲಿಗೆ ಬಂದಾಗ ಅದೆಲ್ಲ ನೆನಪಾಗುತ್ತೆ. ಇನ್ನು ಇವಾಗ ದೇವರೆಲ್ಲ ಎತ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಬನ್ನಿ ಮರ ಕಡಿತಾರಲ್ವ ಅಲ್ಲಿಗೆ ದೇವ್ರು ಎತ್ಕೊಂಡೋಗಿ ದೇವ್ರ ಮುಂದೆನೇ ಬನ್ನಿ ಮರ ಕಡಿಯೋದು. ಸೊ ಎಲ್ಲರೂ ಅವ್ರವ್ರ ಮನೆಯಿಂದ ತಂಬಿಟ್ಟು ಆರತಿ ಎಲ್ಲ ತೊಗೊಂಡು ಬಂದಿದ್ರಲ್ಲ ಅದನ್ನೆಲ್ಲ ಇವಾಗ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ನಮಗಂತೂ ಇದು ಅನ್ಎಕ್ಸ್ಪೆಕ್ಟೆಡ್ಡು. ಹೋಗಿದ್ಕೂ ಖುಷಿ ಆಯಿತು. ಸೊ ಹಬ್ಬ ಎಲ್ಲ ನೋಡಿಕೊಂಡು ಬಂದಂಗಾಯಿತು. ನಮಗೆ ಗೊತ್ತಿರಲಿಲ್ವಲ್ಲ. ಗೊತ್ತಿದ್ದರೆ ಒಂದು ಸ್ವಲ್ಪ ಬಟ್ಟೆನಾದರೂ ಜಾಸ್ತಿ ತೊಗೊಂಡು ಹೋಗ್ಬೋದಿತ್ತು. ಸೊ ನಮಗೇನು ಗೊತ್ತಿತ್ತು ಹೋಗೋದಲ್ವಾ ಅಂತ 2 ಜೊತೆ ಬಟ್ಟೆ ತೊಗೊಂಡೋಗಿದ್ದು ಅಷ್ಟೇ. ಸೊ ಇವಾಗ ಅಲ್ಲೆಲ್ಲ ರೆಡಿಯಾಗಿ ಹೋಗಿ ಇವಾಗ ನೋಡಿ ಎಷ್ಟೊಂದು ಜನ ಸೇರಿದ್ದಾರೆ. ಊರಲ್ಲಿರೋ ಜನ ಎಲ್ಲ ಸೇರ್ಕೊಂಡಿದ್ದಾರೆ. ಇನ್ನು ಇವಾಗ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊತಾ ಇದ್ದಾರೆ. ಬನ್ನಿ ಮರಕ್ಕೆ ಮತ್ತು ದೇವರಿಗೆ ಎಲ್ಲ ಕಡೆ ಪೂಜೆ ಮಾಡ್ಕೊತಾ ಇದ್ದಾರೆ. ನಾನು ದೇವ್ರು ಹೊಣ್ಸೋದೆಲ್ಲ ನೋಡಿದ್ದೆ. ಆದರೆ ಬನ್ನಿ ಮರ ಕಡಿಯೋದನ್ನ ನೋಡಿರಲಿಲ್ಲ. ಸೊ ಇದೇ ಫಸ್ಟ್ ನೋಡಿದ್ದು ಬನ್ನಿ ಮರ ಕಡಿಯೋದನ್ನು. ಸೊ ಖುಷಿ ಆಯಿತು. ಚಿಕ್ಕ ವಯಸ್ಸಲ್ಲಿ ನೋಡಿರ್ತೀನಿ ಆದರೆ ನೆನಪೇ ಇರೋದಿಲ್ಲ. ನೋಡಿ ಇನ್ನು ಇವಾಗ ಪೂಜೆ ಎಲ್ಲ ಮುಗೀತು. ಸೊ ಅದಕ್ಕೋಸ್ಕರ ಹಿಂದೆ ಬನ್ನಿ ಮರ ಕಡಿಯೋಕ್ಕೆ ತೊಗೊಂಡು ಬರ್ತಾ ಇದ್ದಾರೆ. ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ.
ಎಲ್ಲ ಹಾಕಿರ್ತಾರೆ. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಕಿತ್ಕೊಂಡು ದೊಡ್ಡೋರಿಗೆ ಕೊಡಬೇಕು. ದೊಡ್ಡೋರಿಗೆ ಕೊಟ್ಟು ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಹ್ಯಾಪಿ ದಸರಾ ಅಂತ ಹೇಳಬೇಕಂತೆ. ಸೊ ಅದಕ್ಕೋಸ್ಕರ ಇವಾಗ ಅದನ್ನು ಹುಡ್ಕೋಕ್ಕೆ ಅದು ಬಿದ್ದಿದ ತಕ್ಷಣವೇ ಎಲ್ಲರೂ ಎತ್ಕೊತಾ ಇದ್ದಾರೆ. ಇನ್ನೆಲ್ಲರೂ ಅಲ್ಲಲ್ಲಿ ಕೊಟ್ಟು ಕಾಲಿಗೆ ಮುಗಿದು ಹ್ಯಾಪಿ ದಸರಾ ಅಂತ ಎಲ್ಲ ಹೇಳ್ತಾರಂತೆ. ಇನ್ನು ಇವಾಗ ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿ ಮತ್ತೆ ಇವಾಗ ದೇವ್ರನ್ನ ಎತ್ಕೊಂಡು ಹೋಗ್ತಾ ಇದ್ದಾರೆ ಊರೊಳಗಡೆ. ಎತ್ಕೊಂಡೋಗಿ ದೇವಸ್ಥಾನದಲ್ಲಿ ಇಡ್ತಾರೆ. ಇನ್ನು ಬೆಳಿಗ್ಗೆ ಎಲ್ಲರ ಮನೆಗೂ ಹೋಗುತ್ತಂತೆ. ಅದಕ್ಕೆ ನಾವಿರಲಿಲ್ಲ. ಸೊ ಅವತ್ತೇ ನಾವು ಸಿಗಂದೂರ್ಗೆ ಹೊರಟು. ಸೊ ಇದು ಹಿಂದಿನ ದಿನ ಮಾತ್ರ ನೋಡ್ಕೊಂಡು ಹೊರಟು. ಇನ್ನು ಬೆಳಗ್ಗೆ ಎಲ್ಲರ ಮನೆಗೂ ಹೋಗಿ ಮಡ್ಲಕ್ಕಿ ಎಲ್ಲ ಕೊಡ್ತಾರಂತೆ. ಇನ್ನು ಅದನ್ನು ಮಾತ್ರ ನಾವು ನೋಡೋಕ್ಕಾಗಿಲ್ಲ ಅಷ್ಟೇ. ಏನಪ್ಪ ಇದೇರ್ಗ ಹೋಗ್ತಾನೆ ಇಲ್ಲ. ಇದೇ ದೇವ್ರಗ ಮತ್ತೆ ಕೊಟ್ರಲ್ಲ ತಂದು ಕೊಟ್ರಲ್ಲ. ಇನ್ನು ದೇವ್ರು ಎತ್ಕೊಂಡು ಹೋಗ್ಬೇಕಾದ್ರೆ ದೇವ್ರು ಹಿಂದೆ ಮುಂದೆ ಎಲ್ಲ ಬರ್ತಾ ಇತ್ತು. ಸೊ ಹಾಗೆ ಒಂದು ಸತಿ ಹಿಂದೆ ಬಂದ್ಬಿಡ್ತು, ಭಯನೇ ಆಗೋಯ್ತು. ಎಲ್ಲರೂ ಹಿಂದೆ ಜರ್ಕೊಂಡ್ಬಿಟ್ರು. ಇದೆಲ್ಲ ನೋಡೋಕ್ಕೆ ಒಂಥರ ಚಂದ ಅಲ್ವಾ. ಇಷ್ಟೇ ಇವತ್ತಿನ ವ್ಲಾಗ್. ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.